Hello, my dear students. Welcome to Elegant Electronics. ಇದನ್ನ ಕೆಇ ಅವರು ಪ್ರೊವಿಷನಲ್ ಫೀಸ್ ಸ್ಟ್ರಕ್ಚರ್ ಫಾರ್ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಬಿ ಫಾರ್ಮಾ ಡಿ ಫಾರ್ಮ್ ಸೈನ್ಸಸ್ ಕೋರ್ಸಸ್ಗೆ ರಿಲೀಸ್ ಮಾಡಿದ್ದಾರೆ ಫಾರ್ ದ ಅಕಾಡೆಮಿಕ್ ಇಯರ್ 25-26. ಇದೇ ಫೀಸು ನೆಕ್ಸ್ಟ್ ನಿಮ್ದು ಕಂಪ್ಲೀಟ್ ಕೋರ್ಸ್ಗೂ ಇದೇ ಫೀಸ್ ಇರುತ್ತೆ. ಗೌರ್ಮೆಂಟ್ ಇನ್ಕ್ರೀಸ್ ಮಾಡ್ಬೋದು, ಡಿಕ್ರೀಸ್ ಮಾಡ್ಬೋದು, ಬಟ್ ನಿಮ್ಮ ಫೀಸು ರಿಮೈನ್ಸ್ ಸೇಮ್. ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಲೇಜಸ್ ಇರುತ್ತೆ. ಯಾವುದು ಅಂದ್ರೆ ಗೌರ್ಮೆಂಟ್ ಕಾಲೇಜ್, ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸ್ ಇರುತ್ತೆ. ಅದರಲ್ಲಿ ಏಡೆಡ್ ಕೋರ್ಸಸ್ ಇರುತ್ತೆ, ಅನ್ಏಡೆಡ್ ಕೋರ್ಸಸ್ ಇರುತ್ತೆ. ಒಂದು ಪಬ್ಲಿಕ್ ಯೂನಿವರ್ಸಿಟಿ ಇದೆ UVC, VTU ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜಸ್ ಇದೆ. ಅದರಲ್ಲಿ ಹೈಯರ್ ಫೀಸು ಲೋಯರ್ ಫೀಸು ಎರಡು ಸ್ಟ್ರಕ್ಚರ್ ಇರುತ್ತೆ. ಟೈಪ್ 1 ಅನ್ಏಡೆಡ್ ಕಾಲೇಜಸ್ ಇನ್ಕ್ಲೂಡಿಂಗ್ ಮೈನಾರಿಟಿ ಅನ್ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸ್. ಫಾರ್ ಎಕ್ಸಾಂಪಲ್ BMS, ಮೈಸೂರು JCE, ಮಲ್ನಾಡ್, ಹಾಸನ್, PES ಮಂಡ್ಯ, ಅಲ್ಲಿ ಏಡೆಡ್ ಕೋರ್ಸಸ್ಸು ಇದೆ. ಲಾಂಗ್ ಬ್ಯಾಕ್ ಸ್ಟಾರ್ಟ್ ಆಗಿರೋಂಥದ್ದು. ರೀಸೆಂಟಾಗಿ ಸ್ಟಾರ್ಟ್ ಆಗಿರೋ ಎಲ್ಲ ಕೋರ್ಸಸ್ಸು ಅನ್ಏಡೆಡ್ ಕೋರ್ಸಸ್, ಅದಕ್ಕೆ ಬೇರೆ ಫೀಸ್ ಇರುತ್ತೆ. ನೋಡ್ತಾ ಹೋಗೋಣ. ಗೌರ್ಮೆಂಟ್ ಕಾಲೇಜ್ ಫಸ್ಟ್ ಸ್ಟಾರ್ಟ್ ಮಾಡ್ಬೇಡ. 44,200 ರೂಪಾಯಿ ಅಂತ ಕಾಣ್ತಾ ಇದೆ ನಿಮ್ಗೆ ಇಲ್ಲಿ. ಯಾರಿಗೆ? ಜನರಲ್ ಮೆರಿಟ್ 2A, 2B, 3A, 3B, ಇನ್ಕ್ಲೂಡಿಂಗ್ SC ST ಆನ್ಯುವಲ್ ಇನ್ಕಮ್ ಅಬೌವ್ 10 lakhs. ಈವನ್ SC ST ಆನ್ಯುವಲ್ ಇನ್ಕಮ್ ಏನಾದರೂ ನಿಮ್ದು 10 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ 44,200 ರೂಪಾಯಿ ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ. ಜೊತೆಗೆ ಇನ್ಕ್ಲೂಡಿಂಗ್ ಕ್ಯಾಟಗರಿ 1 ಆನ್ಯುವಲ್ ಇನ್ಕಮ್ 2.5 lakh ಇಂದ ಜಾಸ್ತಿ ಇದ್ರೆ 44,200 ರೂಪಾಯಿ ಕಟ್ಟಬೇಕಾಗುತ್ತೆ. ಇನ್ನೇನಾದ್ರೂ ಸೂಪರ್ ನ್ಯೂಮರರಿ ಕೋಟಾ ನಿಮ್ಗೆ ಏನಾದ್ರೂ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಎಸ್ ಅಂತ ಏನಾದ್ರೂ ಇದ್ರೆ 21,360 ರೂಪಾಯಿ ಗೌರ್ಮೆಂಟ್ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಡ್ರೆ. ಲಾಂಗ್ ಬ್ಯಾಕ್ ಜಸ್ಟ್ 750 ರೂಪೀಸ್ ಇತ್ತು, ಈಗ 21,360 ಮಾಡಿದ್ದಾರೆ. ನೆಕ್ಸ್ಟ್ SC ST ವಾರ್ಷಿಕ ಆದಾಯ ರೂ 10 ಲಕ್ಷದವರೆಗೆ SC ST ಕ್ಯಾಟಗರಿ ಇದ್ದು ನಿಮ್ಮ ಆನ್ಯುವಲ್ ಇನ್ಕಮ್ಮು ನಿಮ್ಮ ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ 10 ಲಕ್ಷಕ್ಕಿಂತ ಒಳಗಡೆ ಇದ್ರೆ ನೀವೇನು ಫೀಸ್ ಕಟ್ಟೋ ಅಗತ್ಯ ಇಲ್ಲ. ಕ್ಯಾಟಗರಿ 1 ಅಲ್ಲಿ ಆನ್ಯುವಲ್ ಇನ್ಕಮ್ ಅಪ್ ಟು 2.5 lakhs. 2.5 lakhs ವರೆಗೂ ನಿಮ್ಮ ಇನ್ಕಮ್ ಇದ್ರೆ 23,590 ರೂಪಾಯಿ ಇರುತ್ತೆ. ಇದು ನಿಮಗೆ ಖಂಡಿತ ಕ್ಲಾರಿಟಿ ಇರಲಿ, ಸ್ಟೂಡೆಂಟ್ಗೂ ಅಷ್ಟೇ, ಹಾಗೆ ಪೇರೆಂಟ್ಸ್ಗೂ ಅಷ್ಟೇ. ಸ್ಟೂಡೆಂಟ್ಗೆ ಯಾವ ಕಾಲೇಜು ಯಾವ ಕೋರ್ಸ್ ಬಗ್ಗೆ ಚಿಂತೆ ಇದ್ರೆ ಪೇರೆಂಟ್ಸ್ಗೆ ಪಾಪ ಫೀಸ್ ಬಗ್ಗೆ ಯೋಚನೆ ಇರುತ್ತೆ. ಹಾಗಾಗಿ ಗಮನ ಇಟ್ಟು ನೋಡ್ಕೊಳ್ಳಿ, ಕೇಳಿಸ್ಕೊಳ್ಳಿ, ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ಗೆ ತಕ್ಕಂಥ ಕಾಲೇಜುಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸ್ ನಿಮ್ಗೆ ಆಗಲೇ ಹೇಳಿದೆ. ಏಡೆಡ್ ಕಾಲೇಜಸ್ ಇದೆ. ಮೈಸೂರು JCNI, ಮಂಡ್ಯದಲ್ಲಿ PES, ಹಾಸನಲ್ಲಿ MCE, ಬೆಂಗಳೂರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ BMS ಕಾಲೇಜ್ ಇದೆ. ಸೊ ಅಲ್ಲಿ ಒಂದಷ್ಟು ಏಡೆಡ್ ಕೋರ್ಸಸ್ ಇದೆ. ತುಂಬ ಹಿಂದೆ ಸ್ಟಾರ್ಟ್ ಆಯ್ತಲ್ಲ, ಮೆಕ್ಯಾನಿಕಲ್ಲು, ಸಿವಿಲ್ಲು, IM ಆ ಥರ ಕೋರ್ಸಸ್ ಅಲ್ಲಿ ಮಾತ್ರ ನಿಮಗೆ ಫೀಸು 44,200 ಇರುತ್ತೆ. ಅದೇ ರೀಸೆಂಟಾಗಿ ಸ್ಟಾರ್ಟ್ ಆಗಿರೋ A&ML, ರೀಸೆಂಟಾಗಿ ಸ್ಟಾರ್ಟ್ ಆಗಿರೋ ಕಂಪ್ಯೂಟರ್ ಸೈನ್ಸ್ ಇಂಟೇಕು, EC ಇಂಟೇಕ್ ಎಲ್ಲ ಬೇರೆ ಫೀಸ್ ಇರುತ್ತೆ. ಸೊ ನಿಮಗೆ ಕಾಣುತ್ತೆ ಎರಡೆರಡು ಕಾಲೇಜ್ ಕೊಡಿರುತ್ತೆ. ಒಂದು ನಂಬರು ತುಂಬ ಚಿಕ್ಕದಾಗಿರುತ್ತೆ, ಅಂದರೆ 5, 10 ಆ ಥರ ಇರುತ್ತೆ. ಅದು ಏಡೆಡ್ ಕೋರ್ಸ್ ಇನ್ ಏಡೆಡ್ ಕಾಲೇಜಸ್. ಅದೇ ಒಂದು ನಂಬರು ಜಾಸ್ತಿ ದೊಡ್ಡದಾಗಿ ಕಾಣುತ್ತೆ ನಿಮ್ಗೆ, 40, 50, 100, 200 ಅಂತ. ಸೊ ಅದೆಲ್ಲ ಅನ್ಏಡೆಡ್ ಕೋರ್ಸಸ್ ಅಷ್ಟೇ. ವೆರಿ ಸಿಂಪಲ್. SNQ ಕೋಟಾ ಸೇಮ್ 21,360. ಅಗೇನ್ SC ST ನಿಮ್ದು ಏನಾದ್ರು 10 ಲಕ್ಷಕ್ಕಿಂತ ಒಳಗಡೆ ಇದ್ರೆ 0 ಫೀಸು. ಕ್ಯಾಟಗರಿ 1 ಆನ್ಯುವಲ್ ಇನ್ಕಮ್ 2.5 ಲಕ್ಷದ ಒಳಗಡೆ ಇದ್ರೆ 23,590. ಗೌರ್ಮೆಂಟ್ ಕಾಲೇಜ್ ಆಯಿತು, ಏಡೆಡ್ ಕಾಲೇಜ್ ಆಯಿತು. ನೆಕ್ಸ್ಟ್ ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಬೆಂಗಳೂರಿನ KR ಸರ್ಕಲ್ ಅಲ್ಲಿ ಇದೆ. ಇಲ್ಲಿ ನಿಮ್ಗೆ ಏನಾದರೂ ಸೀಟ್ ಸಿಕ್ಕಿದ್ರೆ ಜನರಲ್ ಮೆರಿಟ್ 2A, 2B, 3A, 3B, SC ST ಇನ್ಕಮ್ 10 lakh ಇಂದ ಜಾಸ್ತಿ ಇರೋರು, ಕ್ಯಾಟಗರಿ 1 2.5 lakh ಇಂದ ಜಾಸ್ತಿ ಇರೋರ್ಗಾದ್ರೆ 49,600, ಏನು ಒಂದು 5,000 ಹೆಚ್ಚು ಕಡಿಮೆ ಅಷ್ಟೇ. SNQ ಕೋಟಾ 21,360. ಆಸ್ ಯೂಶುವಲ್ SC STಗೆ ಬಿಲೋ 10 lakh ಆನ್ಯುವಲ್ ಇನ್ಕಮ್ ನೋ ಫೀಸ್ 28,990. ಕ್ಯಾಟಗರಿ 1 ಅಂಡರ್ 2.5 lakh ಇನ್ಕಮ್ ಇದ್ರೆ. ನೆಕ್ಸ್ಟ್ ಇಲ್ಲಿ ಟೈಪ್ 1 ಟೈಪ್ 2 ಅಂತ ನೋಡ್ತಾ ಇದ್ದೀರಾ. ಟೈಪ್ 1 ಟೈಪ್ 2 ಯಾಕಪ್ಪ ಬರುತ್ತೆ ಅಂದ್ರೆ, ಪ್ರೈವೇಟ್ ಕಾಲೇಜಸ್ ಅಲ್ಲಿ ಕಾಮೆಡ್ ಕೆ ಸೀಟ್ಸು ಇರುತ್ತೆ. ಕಾಮೆಡ್ ಕೆ ಅಲ್ಲಿ ಎರಡು ತರ ಫೀಸ್ ಇರುತ್ತೆ, ಒಂದು ಹೈಯರ್ ಫೀಸು, ಒಂದು ಲೋಯರ್ ಫೀಸು. ಕಾಮೆಡ್ ಕೆ ಅಲ್ಲಿ ಹೈಯರ್ ಫೀಸ್ ಇದ್ರೆ CET ಅಲ್ಲಿ ಲೋಯರ್ ಫೀಸ್ ಇರುತ್ತೆ. ಕಾಮೆಡ್ ಕೆ ಅಲ್ಲಿ ಲೋಯರ್ ಫೀಸ್ ಇದ್ರೆ CET ಅಲ್ಲಿ ಹೈಯರ್ ಫೀಸ್ ಇರುತ್ತೆ ಅಷ್ಟೇ. ಸೊ CET ಅಂಡ್ ಕಾಮೆಡ್ ಕೆ, CET ಹೈಯರ್ ಇದ್ರೆ ಕಾಮೆಡ್ ಕೆ ಲೋಯರ್, CET ಲೋಯರ್ ಇದ್ರೆ ಕಾಮೆಡ್ ಕೆ ಹೈಯರ್ ಫೀಸ್ ಇರುತ್ತೆ. ಸೊ ಟೈಪ್ 1 ಅನ್ಏಡೆಡ್ ಕಾಲೇಜಸ್. ಅನ್ಏಡೆಡ್ ಅಂದ್ರೆ ಗವರ್ಮೆಂಟ್ ಇಂದ ಯಾವುದು ದುಡ್ಡು ಬರೋದಿಲ್ಲ ಕಾಲೇಜ್ಗೆ, ಇನ್ಕ್ಲೂಡಿಂಗ್ ಮೈನಾರಿಟಿ ಅನ್ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸ್. ಸೊ ಮೈನಾರಿಟಿ ಕಾಲೇಜಸ್ ಇದೆ, ವೆದರ್ ಇಟ್ ಇಸ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಆರ್ ರಿಲಿಜಿಯಸ್ ಮೈನಾರಿಟಿ ಕಾಲೇಜಸ್ ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಆಮೇಲೆ ಏಡೆಡ್ ಕಾಲೇಜಸ್ ಅಲ್ಲಿ ಅನ್ಏಡೆಡ್ ಕೋರ್ಸಸ್ ಇನ್ಕ್ಲೂಡ್ ಆಗುತ್ತೆ. ಇವೇ ಜಾಸ್ತಿ ಮೆಜಾರಿಟಿ ಇರೋದು, ಮೇಜರ್. ಸೊ ಫೀಸು 1,12,410 ಈ ಎಲ್ಲ ಕ್ಯಾಟಗರಿ ಅವ್ರಿಗೆ, GM ಇಂದ ಹಿಡಿದು ಅವರೆಲ್ಲರಿಗೂ 1,12,12,000. ಇನ್ನು ನೆನಪಿರಲಿ, 1,12,410 KEಗೆ DD ಕೊಡ್ತೀರಾ. ಸಾರಿ, DD ಕೊಡಲ್ಲ, ಆನ್ಲೈನ್ ದುಡ್ಡು ಟ್ರಾನ್ಸ್ಫರ್ ಮಾಡ್ತೀರಾ ನೀವು. ಕಾಲೇಜ್ಗೆ ಹೋದ್ಮೇಲೆ ಡಿಪೆಂಡಿಂಗ್ ಆನ್ ದ ಕಾಲೇಜ್ 25,000, 20,000, 40,000, 50,000 ಈ ಥರ ಕಾಲೇಜ್ ಫೀಸ್ ಅಂತ ತಗೋತಾರೆ. ದಟ್ ಈಸ್ ಫಾರ್ ಯೂನಿಫಾರ್ಮ್ ಅಂತೆ, ರೆಕಾರ್ಡು, ಮ್ಯಾನ್ಯುಯಲ್ಲು, ಪ್ಲೇಸ್ಮೆಂಟ್ ಟ್ರೈನಿಂಗು, ಈ ಥರದ್ದು ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಸ್ಗೆ ಅಂದ್ಬಿಟ್ಟು ತಗೋತಾರೆ. ಹಾಗಾಗಿ ಮೆಂಟಲಿ ಪ್ರಿಪೇರ್ ಆಗಿರಿ. ನಾಟ್ ಓನ್ಲಿ 1.25 ಲಕ್ಷ ಅಲ್ಲ, 1,12,000 ಅಲ್ಲ, 1.5 ಲಕ್ಷ ಅನ್ಕೊಳ್ಳಿ.
SNQ ಕೋಟಾದಲ್ಲಿ ನೀವೇನಾದ್ರೂ ಈ ಪ್ರೈವೇಟ್ ಟೈಪ್ 1 ಕಾಲೇಜಸ್ ಹೋದ್ರೆ 31,360, SC STಗೆ ಆಸ್ ಯೂಶುವಲ್ ಏನೂ ಇರೋದಿಲ್ಲ. ಕ್ಯಾಟಗರಿ 1 ಅವ್ರಿಗೆ 88,820 ಇರುತ್ತೆ, ಡಿಪೆಂಡ್ಸ್ ಆನ್ ದ ಕಾಲೇಜ್. ಸೊ ಈ ಕಾಲೇಜ್ಗೆ ಹೋಗ್ಬಿಟ್ಟು ನಾನು 23,590 ಕಟ್ತೀನಿ, 28,000 ಕಟ್ತೀನಿ ಅಂತ ಹೇಳ್ಬಿಡಿ, ಇಲ್ಲ 78,000 ಕಟ್ತೀನಿ ಅಂತ ಹೇಳ್ಬಿಡಿ, 88,000 ಇದೆ. ಸೊ ಇದಾದ್ಮೇಲೆ VTU ಕಾನ್ಸ್ಟಿಟ್ಯೂಂಟ್ ಕಾಲೇಜಸ್ ಹೈಯರ್ ಫೀಸ್. VTU ಕಾನ್ಸ್ಟಿಟ್ಯೂಂಟ್ ಕಾಲೇಜಸ್ ಅಂತ ಒಂದಷ್ಟಿದೆ. ಫಾರ್ ಎಕ್ಸಾಂಪಲ್ ದಾವಣಗೆರೆಯಲ್ಲಿ UBDT, ಇಲ್ಲಿ ಸೀಟ್ ತಗೊಂಡ್ರೆ 1,02,410, 21,310 SNQ ಕೋಟಾ, SC STಗೆ 0, 78,820 ಕ್ಯಾಟಗರಿ 1ಗೆ. ನೆಕ್ಸ್ಟ್ ಟೈಪ್ 2 ಬರೋಣ. ಇಲ್ಲೂ ನೋಡಿ ಸೇಮ್ ಇರುತ್ತೆ, ಅನ್ಏಡೆಡ್ ಕಾಲೇಜಸ್ ಇನ್ಕ್ಲೂಡಿಂಗ್ ಮೈನಾರಿಟಿ ಅನ್ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸ್ ಅಂತ. ಇಲ್ಲಿ ಫೀಸು 1,21,610 ಅಷ್ಟೇ, 200 ರೂಪಾಯಿ ಜಾಸ್ತಿ ಇದೆ ಅಷ್ಟೇ. SNQ ಕೋಟಾ ಸೇಮ್ 31,000 ಇರುತ್ತೆ, SC STಗೆ ಯಾವುದೇ ಫೀಸ್ ಇರೋದಿಲ್ಲ. ಕ್ಯಾಟಗರಿ 1 ಅವ್ರಿಗೆ 98,020 ರೂಪೀಸ್ ಆಗಿದೆ. ನೆಕ್ಸ್ಟ್ ಒಂದಷ್ಟು ಡೀಮ್ಡ್ ಯೂನಿವರ್ಸಿಟೀಸ್ ಅಂಡ್ ಪ್ರೈವೇಟ್ ಯೂನಿವರ್ಸಿಟಿ. ಡೀಮ್ಡ್ ಯೂನಿವರ್ಸಿಟಿ ಕೊಟ್ಟಿರೋದು ಡಾಕ್ಟರ್ G ಪರಮೇಶ್ವರ್ ಅವರ ಸಿದ್ಧಾರ್ಥ ಯೂನಿವರ್ಸಿಟಿ ಸೀಟ್ಸ್ ಮಾತ್ರ ಕೊಟ್ಟಿರೋದು. ಮೆಡಿಕಲ್ ಸೀಟ್ಸ್ ಅವ್ರ ಕೈಲಿ ಕೊಡ್ಲಿಕ್ಕೆ ಆಗಲಿಲ್ಲ, ಓನ್ಲಿ ಇಂಜಿನಿಯರಿಂಗ್ ಸೀಟ್ಸ್ ಬಿಟ್ಕೊಟ್ಟಿದ್ದಾರೆ KEಗೆ. ಪ್ರೈವೇಟ್ ಯೂನಿವರ್ಸಿಟೀಸ್ ರೇವಾ ಯೂನಿವರ್ಸಿಟಿ, ಗೀತಮ್ ಯೂನಿವರ್ಸಿಟಿ, MIT ಯೂನಿವರ್ಸಿಟಿ, ದಯಾನಂದ್ ಸಾಗರ್ ಯೂನಿವರ್ಸಿಟಿ, PES ಯೂನಿವರ್ಸಿಟಿ, ಇಲ್ಲೆಲ್ಲ ನಿಮ್ಗೇನೋ ಸೀಟ್ ಸಿಕ್ತು ಅಂದ್ರೆ 1,12,410. ಇಲ್ಲಿ ಯಾವುದೇ SNQ ಕೋಟಾ ಅಂತ ಇರೋದಿಲ್ಲ, ಯಾಕಂದ್ರೆ SNQ ಕೋಟಾ ಇರೋದೇ 5% ಓವರ್ ಅಂಡ್ ಎಬೋವ್ ದ ಇಂಟೇಕ್. ಸೊ ಅದು ಏನಿದ್ರು ಬೇರೆ ಕಾಲೇಜಸ್ ಅಲ್ಲಿ ಇರುತ್ತೆ, ಪ್ರೈವೇಟ್ ಯೂನಿವರ್ಸಿಟೀಸ್ ಅಲ್ಲಿ ಇರೋದಿಲ್ಲ. ಇಲ್ಲೂ ಅಷ್ಟೇ SC STಗೆ ಯಾವುದೇ ಫೀಸ್ ಇರೋದಿಲ್ಲ. ಇಫ್ ಯುವರ್ ಇನ್ಕಮ್ ಇಸ್ ಲೆಸ್ ದೆನ್ 10 lakh, ಕ್ಯಾಟಗರಿ 1 ಅವ್ರಿಗೆ 88,820. ದಿಸ್ ಇಸ್ ಫಾರ್ ಇಂಜಿನಿಯರಿಂಗ್. ಸೊ ಯಾವುದು ಡೌಟ್ ಬೇಡ, ಇದನ್ನು ಒಂದಲ್ಲ 2 ಸರಿ ನೋಡ್ಕೊಳ್ಳಿ. ಇಲ್ಲಿ ನೋಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ KE ವೆಬ್ಸೈಟ್ ಅಲ್ಲಿ ಡಾಕ್ಯುಮೆಂಟ್ ಇದೆ, ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ, ನಿಮಗೆ ಯೂಸ್ ಖಂಡಿತ ಆಗೇ ಆಗುತ್ತೆ. ನೆಕ್ಸ್ಟ್ ನೀವೇನೋ B ಫಾರ್ಮಾ ಕೋರ್ಸಸ್ಗೆ ಏನಾದರೂ ಹೋದ್ರೆ ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ 14,000 ಇರುತ್ತೆ. ಕ್ಯಾಟಗರಿ 1 ಅವ್ರಿಗೆ 5,500, SC STಗೆ ಯಾವುದೇ ಫೀಸ್ ಇರೋದಿಲ್ಲ. ಅನ್ಏಡೆಡ್ ಅಲ್ಲಿ 26,000 ಇರುತ್ತೆ ಎಲ್ಲ ಕ್ಯಾಟಗರಿಗೆ, SC STಗೆ ಯಾವುದೂ ಇರೋದಿಲ್ಲ. ಕ್ಯಾಟಗರಿ 1 ಅಂಡರ್ 2.5 lakh ಆದರೆ 17,470 ಇರುತ್ತೆ. ಫಾರ್ಮಾ D ಕೋರ್ಸಸ್ಗೆ ಅನ್ಏಡೆಡ್ ಕಾಲೇಜಲ್ಲಿ 67,000 ಇರುತ್ತೆ, ಕ್ಯಾಟಗರಿ 1 ಅವ್ರಿಗೂ 67,000 ಇರುತ್ತೆ. ಫಾರ್ಮ್ ಸೈನ್ಸಸ್ BSc ಅಗ್ರಿಕಲ್ಚರು, ಹಾರ್ಟಿಕಲ್ಚರು, ಸೆರಿಕಲ್ಚರ್ ಇದೆಲ್ಲ ಇದೆಯಲ್ಲ, ಗೌರ್ಮೆಂಟ್ ಕಾಲೇಜಸ್ ಜಾಸ್ತಿ ಇರೋದು. 39,780 ಕ್ಯಾಟಗರಿ 1 ಅಂಡರ್ 2.5 lakh. ನೆಕ್ಸ್ಟ್ ಇಲ್ಲಿ ವಾರ್ಷಿಕ ಆದಾಯ SC ST ಒಂದು 4 and 5 ಇದೆ, ಒಂದು 0 ಕೊಟ್ಟಿದ್ದಾರೆ, ಇನ್ನೊಂದು 19,000 ಕೊಟ್ಟಿದ್ದಾರೆ. ಚೆಕ್ ಮಾಡ್ಕೊಳ್ಳಿ ಅದು, ಯಾಕೆಂದ್ರೆ ಎಲ್ಲ ಕಾಮನ್ ಆಗಿದೆ ಅಲ್ಲಿ. ಇಲ್ಲಿ ಕೆಳಗಡೆ ಮಾತ್ರ ಬೇರೆ ಬೇರೆ ಕೊಟ್ಟಿದ್ದಾರೆ. ಸೊ ಫಾರ್ಮ್ ಸೈನ್ಸಸ್ ನೀವೇನೋ ಪ್ರೈವೇಟ್ ಕಾಲೇಜಲ್ಲಿ ಸೀಟ್ ತಗೊಂಡ್ರೆ 60,500 ಇರುತ್ತೆ. SC STಗೆ ಒಂದ್ ಕಡೆ 0 ಇದೆ, ಒಂದ್ ಕಡೆ 30,250 ಅಂತಿದೆ. ಕ್ಯಾಟಗರಿ 1 ನಲ್ಲಿ ಅಂಡರ್ 2.5 lakh ಇದ್ರೆ 60,500. ವೆಟರ್ನರಿ ಸೈನ್ಸ್ ಸಿಕ್ತು ಅನ್ಕೊಳ್ಳಿ, ಗೌರ್ಮೆಂಟ್ ಕಾಲೇಜ್ ಮಾತ್ರ ಇರೋದು, ಯಾವುದೋ ಪ್ರೈವೇಟ್ ಕಾಲೇಜ್ ಇಲ್ಲ. ಅದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್ಕಾರ. ಈ ಫಾರ್ಮ್ ಸೈನ್ಸಸ್ ಅಲ್ಲಿ, ವೆಟರ್ನರಿ ಸೈನ್ಸಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಗೌರ್ಮೆಂಟ್ ಕಾಲೇಜಸ್ ಇದೆ. 76,380 ಇದೆ. SC STಗೆ ಆದ್ರೆ 11,715, 76,380. ಮತ್ತೆ ಕ್ಯಾಟಗರಿ 1 ಅವ್ರಿಗೂ ಅಷ್ಟೇ ಸೇಮ್ ಫೀಸ್ ಇರುತ್ತೆ. ನೆಕ್ಸ್ಟು ಫಿಶರೀಸು, ಡೈರಿ ಸೈನ್ಸಸ್ಸು 39,605 ಅಂತಿದೆ, ನೋಡ್ಕೊಳ್ಳಿ. ಯೂನಿವರ್ಸಿಟಿ ಫೀಸ್ ಇನ್ಕ್ಲೂಡೆಡ್ ಇನ್ ಫೀಸ್ ಇನ್ ದ ಅಬೌವ್ ಟೇಬಲ್. ಯಾಕೆ ನಿಮ್ಗೆ ಅಷ್ಟು ಕಾಣ್ತಾ ಇದೆ? ಮೊದಲು ಗೌರ್ಮೆಂಟ್ ಹೇಳಿದಾಗ ಇಷ್ಟೆಲ್ಲ ಫೀಸ್ ಕಾಣ್ತಾ ಇರಲಿಲ್ಲ ನಿಮಗೆ. 1,21,000, 1,12,000, 44,000. ಯಾಕೆಂದರೆ ಯೂನಿವರ್ಸಿಟಿ ಫೀಸ್ ಇನ್ಕ್ಲೂಡೆಡ್ ಇನ್ ಫೀಸ್ ಇನ್ ದ ಅಬೌವ್ ಟೇಬಲ್. ಇಂಜಿನಿಯರಿಂಗ್ 10,610, ಆರ್ಕಿಟೆಕ್ಚರ್ಗೆ 11,260, ಫಾರ್ಮಸಿಗೆ 5,500, ಫಾರ್ಮಾ Dಗೆ 4,700 ರೂಪಾಯಿ ಯೂನಿವರ್ಸಿಟಿ ಫೀಸು ಫಸ್ಟ್ ಇಯರ್ ಮಾತ್ರ ನೀವು ಕಟ್ಟಬೇಕಾಗುತ್ತೆ. ನೋಟ್ 2 ನೋಡೋಣ. 10,000 ಆಸ್ ಅದರ್ ಫೀಸ್ ಇಸ್ ಇನ್ಕ್ಲೂಡೆಡ್ ಇನ್ ದ ಅಬೌವ್ ಟೇಬಲ್ ಫಾರ್ ಗೌರ್ಮೆಂಟ್ ಅಂಡ್ ಏಡೆಡ್ ಇಂಜಿನಿಯರಿಂಗ್ ಕಾಲೇಜಸ್. ಇಲ್ಲೇ ಅಡಿಷನಲ್ ಫೀಸ್ ಅಂತ 10,000 ಜಾಸ್ತಿ ತಗೊಳ್ತಾರೆ, ಕಾಲೇಜ್ ಹೋದ್ಮೇಲೆ ದುಡ್ಡು ತಗೋತಾರೆ. 20,000 ಆಸ್ ಅದರ್ ಫೀಸ್ ಇಸ್ ಇನ್ಕ್ಲೂಡೆಡ್ ಇನ್ ದ ಅಬೌವ್ ಟೇಬಲ್ ಫಾರ್ ಅನ್ಏಡೆಡ್ ಪ್ರೈವೇಟ್ ಡೀಮ್ಡ್ ಯೂನಿವರ್ಸಿಟೀಸ್ ಇಂಜಿನಿಯರಿಂಗ್ ಕಾಲೇಜಸ್. ಎಲ್ಲ ತಗೊಳ್ಳಿ, ಜಾಸ್ತಿ ದುಡ್ಡು ತಗೊಳ್ಳಿ, ಬಟ್ ಒಳ್ಳೆ ಎಜುಕೇಶನ್ ಕೊಡಿ. ಎಲ್ಲರೂ ಕಂಪ್ಯೂಟರ್ ಸೈನ್ಸ್ ಅಂಡ್ ಅಲೈಡ್ ಕೋರ್ಸಸ್ಗೆ ಎಲ್ಲ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತು. ಆ ಕಾಲೇಜ್ಗಳಲ್ಲಿ ಹೋಗ್ಬಿಟ್ಟು ದಯವಿಟ್ಟು ಫ್ಯಾಕಲ್ಟಿ ಇದ್ದಾರೆ ಇಲ್ಲ ಚೆಕ್ ಮಾಡಿ. ಯಾಕೆಂದರೆ ಫ್ಯಾಕಲ್ಟಿ ಇಡೀ ಇಂಡಿಯಾದಲ್ಲೇ ಕಂಪ್ಯೂಟರ್ ಸೈನ್ಸ್ ಅಂಡ್ ಅಲೈಡ್ ಕೋರ್ಸಸ್ಗೆ ರಿಕ್ವೈರ್ಡ್ ನಂಬರ್ ಆಫ್ ಫ್ಯಾಕಲ್ಟಿ ಯಾವ ಕಾಲೇಜಲ್ಲೂ ಇಲ್ಲ. ಯಾಕೆಂದರೆ ಎಲ್ಲ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತೀನಿ ಅಂತ ಎಲ್ಲ ಇಂಡಸ್ಟ್ರಿಗೆ ಹೋಗ್ತಾರೆ, ಯಾಕೆಂದರೆ ಪ್ಯಾಕೇಜಸ್ ಚೆನ್ನಾಗಿದೆ ಅಂತ. ನಮಗೆ ಎಲ್ಲರಿಗೂ ಕಂಪ್ಯೂಟರ್ ಸೈನ್ಸೇ ಬೇಕು, ಅಲ್ಲಿ ನೋಡಿದ್ರೆ ಫ್ಯಾಕಲ್ಟಿ ಇರೋದಿಲ್ಲ. ಕಾಲೇಜ್ಗೆ ಹೋದ್ಮೇಲೆ ಫ್ಯಾಕಲ್ಟಿ ಇಲ್ಲ, ಟೀಚಿಂಗ್ ಸರಿ ಇಲ್ಲ, ಅದು ಇದು ಅಂತೀರಾ. ಸೊ ಅದಕ್ಕೆ ಫಸ್ಟೇ ತಲೆಯಲ್ಲಿ ಇಟ್ಕೊಳ್ಳಿ, ದೀಸ್ ಆರ್ ಪ್ರೊಫೆಷನಲ್ ಕೋರ್ಸಸ್. ನೀವೇ ಸ್ವಂತ ಕಲಿಬೇಕಾಗತ್ತೆ. ನಿಮ್ಮ ಮೊಬೈಲಲ್ಲಿ 2 GB 2.5 GB ಡೇಟಾ ಇರುತ್ತೆ, ಅದನ್ನೆಲ್ಲ ಅಕಾಡೆಮಿಕ್ ಯೂಸ್ ಮಾಡ್ಕೊಳ್ಳಿ. ಒಂದಷ್ಟು ಕಾಲೇಜಲ್ಲಿ ಒಂದಷ್ಟು ಫ್ಯಾಕಲ್ಟಿ ಇದ್ದಾರೆ, ಒಳ್ಳೆ ಫ್ಯಾಕಲ್ಟಿ ಇದ್ದಾರೆ, ಒಳ್ಳೆ ಕಾಲೇಜ್ ಇದೆ, ಬಟ್ ನಾಟ್ ಸಫಿಷಿಯಂಟ್ ನಂಬರ್ ಆಫ್ ಫ್ಯಾಕಲ್ಟಿ. ಯಾಕಂದರೆ ಯಾರೂ ಬರ್ತಾ ಇಲ್ಲ. ಯಾವ ಕಾಲೇಜಲ್ಲಾದ್ರು ಹೋಗಿ ಕೇಳಿ ನಿಮ್ಮಲ್ಲಿ MTech ಇದೆಯಾ ಅಂತ. MTech ನೀಟಾಗಿ ಕ್ಲೋಸ್ ಆಗಿಬಿಟ್ಟಿದೆ. ಯಾಕೆಂದರೆ ಯಾರು MTechಗೆ ಜಾಯ್ನೇ ಆಗ್ತಾ ಇಲ್ಲ, ಎಕ್ಸೆಪ್ಟ್ ವೆರಿ ಫ್ಯೂ ಟಾಪ್ ಮೋಸ್ಟ್ ಕಾಲೇಜಸ್. ಇನ್ನೆಲ್ಲೂ ಇಲ್ವೇ ಇಲ್ಲ. MTech ಮಾಡಲಿಲ್ಲ ಅಂದರೆ ಟೀಚಿಂಗ್ ಎಲ್ಲಿ ಬರ್ತಾರೆ? MTech ಆದಮೇಲೆ ಸ್ಟೂಡೆಂಟ್ಸ್ಗೆ PhD ಮಾಡಿರೋರು ಬೇಕು. PhD ಮಾಡೋದಕ್ಕೆ ಮತ್ತೆ 5 ವರ್ಷ ಬೇಕು.
ಹಾಗಾಗಿ BE ಮುಗಿಸ್ಕೊಂಡು ಎಲ್ಲರೂ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಸೊ ಎಲ್ಲ ಇಲ್ಲಿ ಇಂಟೇಕ್ 2,500 1,500 600 700 ಇಟ್ಕೊಂಡಿದ್ದಾರೆ ಫ್ಯಾಕಲ್ಟಿ. ಎಲ್ಲೂ ಇಲ್ಲ ಅನ್ನೋದು ನಿಮ್ಮ ತಲೆಯಲ್ಲಿರಲಿ. ಆಮೇಲೆ ಕಾಲೇಜ್ಗೆ ಹೋಗಿ ಒಂದೇ ಸರಿ ಶಾಕ್ ಆಗಬೇಡಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್. ಥ್ಯಾಂಕ್ ಯು.